ಇರಾನ್ ಮೇಲೆ ಅಮೆರಿಕದಿಂದ ಮತ್ತೆ ದಾಳಿಗಳ ಮೇಲೆ ದಾಳಿಗಳು ನಡೀತಾ ಇವೆ. ನೋಡಿ, ಈ ಟ್ರಂಪ್ ಮಾತನ್ನು ಅದು ಎಷ್ಟರ ಮಟ್ಟಿಗೆ ನಂಬಬೇಕು. ಅವರೇ ಹೇಳಿದ್ರು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ, ಖಮನೆ ಅಂತ್ಯಕ್ರಿಯೆ ಆಗೋ ತನಕಂತೂ ನಾವು ಯಾವ ದಾಳಿನೂ ಮಾಡಲ್ಲ, ನೀವು ಧೈರ್ಯವಾಗಿರಿ ಅಂತ. ಈಗ ಒಪ್ಪಂದ ಅಂತ್ಯ ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಮೇಲಿಂದ ಮೇಲೆ ದಾಳಿಗಳು, ರಾತ್ರಿ ದಾಳಿ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದು. ದಾಳಿಯನ್ನ US ಸೆಂಟ್ರಲ್ ಕಮಾಂಡ್ ದೃಢಪಡಿಸಿದೆ. ಎಷ್ಟರ ಮಟ್ಟಿಗೆ ದಾಳಿಯಾಗಿದೆ ಏನು ಎತ್ತ, ಇರಾನ್ಗೆ ಸಂದೇಶ ಕಳಿಸೋಕ್ಕೋಸ್ಕರ ನಾವು ಈ ದಾಳಿ ಮಾಡಿದ್ದೀವಿ, ಇದನ್ನು ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆ ಆಗಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಈ ದಾಳಿ ಮಾಡಿದ್ವಿ. ಇನ್ನು ಅಮೆರಿಕ ದಾಳಿಗೆ ಇರಾನ್ ಯಾವ ರೀತಿ ಪ್ರತ್ಯುತ್ತರ ಕೊಡ್ತಾ ಇದೆ, ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ ಅದರ ಮೇಲೆ ದಾಳಿ ಮಾಡುತ್ತೆ ಇರಾನ್. ಅಮೆರಿಕದ ಈ ರಹಸ್ಯ ಸೌಲಭ್ಯಗಳು ಎಲ್ಲೆಲ್ಲಿದಾವಲ್ಲ, ಎಲ್ಲೆಲ್ಲಿ ಸೇನೆ ಬಿಡ್ಬಿಟ್ಟಿದೆ, ಎಲ್ಲೆಲ್ಲಿಂದ ವೆಪನ್ಸ್ ಸಪ್ಲೈ ಆಗುತ್ತೆ, ಆಮ್ಯುನಿಷನ್ ಸಪ್ಲೈ ಆಗುತ್ತೆ, ಸುತ್ತಮುತ್ತ ಕೈ ಚಾಚಿದರೆ ಸಿಗುವಂಥ ತುತ್ತುಗಳಿವೆ, ಅದಕ್ಕೆ ಮೊದಲು ಶುರು ಮಾಡಿಬಿಡುತ್ತೆ ಇರಾನ್. ಆ ಕಡೆಗೆ ಕತಾರ್. ಇನ್ನು ಟ್ರಂಪ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 1 ಸರಿ ಹೊಡಿರಿ, ನಾವು 20 ಸರಿ ಹೊಡಿತೀವಿ, ಬಿಡಲ್ಲ ನಿಮ್ಮನ್ನ. ಅವರು 3 ಹಡಗುಗಳ ಮೇಲಿನ ದಾಳಿ ಮಾಡಿದ್ರು, ನಾವು ಸುಮ್ಮನಿರಕ್ಕೆ ಸಾಧ್ಯನಾ? ಹೀಗಾಗಿ ಅಂದರೆ ಅವರು 1 ಕಡೆಗೆ ಹೊಡೆದ್ರೆ ನಾವು 20 ಕಡೆಗೆ ಹೊಡಿತೀವಿ. ಸ್ವಲ್ಪ ಸಮಯದ ಹಿಂದೆ ಇರಾನ್ ಕರೆ ಮಾಡಿತ್ತು, ಒಪ್ಪಂದ ಮಾಡ್ಕೊಳ್ಳಿ ಅಂತ ಕೇಳ್ತು. ಅವರದನ್ನು ಬಯಸ್ತಾ ಇದ್ದಾರೆ. ಇದೇನು 1 ಸರಿನಾ 2 ಸರಿನಾ ಟ್ರಂಪ್ ಹೇಳಿರೋದು. ಇನ್ನು ಅರಾಘ್ಚಿ ತಿರುಗೇಟು ಕೊಟ್ಟಿದ್ದಾರೆ ಇರಾನ್ ವಿದೇಶಾಂಗ ಸಚಿವರು. ನಮ್ಮ ದೇಶ ಸುಸಂಸ್ಕೃತ ಮತ್ತು ಧೈರ್ಯಶಾಲಿ ದೇಶ ನಮ್ಮದು, ಈ ರೀತಿ ಅವಹೇಳನಕಾರಿ ಹೇಳಿಕೆ ನೀವು ಕೊಟ್ಟರೆ ಇದರಿಂದ ನಮ್ಮ ಶ್ರೇಷ್ಠತೆ ಕಡಿಮೆ ಆಗಲ್ಲ. ಇನ್ನು JD ವ್ಯಾನ್ಸ್ ಕೂಡ ಮಾತಾಡಿದ್ದಾರೆ. ಅಮೆರಿಕ ಉಪಾಧ್ಯಕ್ಷರು ಶಿಪ್ಗಳ ಮೇಲೆ ಗುಂಡಿನ ದಾಳಿ ನಿಲ್ಲಿಸಿ ಅಂತಂದಿದ್ವಿ, ಆದರೆ ಅವ್ರು ನಿಲ್ಲಿಸಲಿಲ್ಲ. ದಾಳಿ ಏನಾದರೂ ನಿಲ್ಲಿಸಿದ್ದಿದ್ರೆ ದಿಗ್ಬಂಧನವನ್ನು ನಾವು ತೆಗಿತಾ ಇದ್ವಿ, ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ವಿ. ಇನ್ನು ಅಮೆರಿಕ ದಾಳಿ ಬಗ್ಗೆ ವಿಶ್ವಸಂಸ್ಥೆಗೆ ಇರಾನ್ ಪತ್ರ ಬರೆದಿದೆ. ನೋಡಿ ಏನು ನಡೀತಾ ಇದೆ, ಇರಾನ್ನ ಸಾರ್ವಭೌಮತ್ವದ ಮೇಲೇನೆ ದಾಳಿ ಆಗ್ತಾ ಇದೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಯುದ್ಧ ಅದು ಎಷ್ಟರ ಮಟ್ಟಿಗೆ ಶುರುವಾಯಿತು, ಅದು ಎಷ್ಟರ ಮಟ್ಟಿಗೆ ನಿಲ್ತು, ಮತ್ತು ಅದು ಎಷ್ಟರ ಮಟ್ಟಿಗೆ ಶುರುವಾಯಿತು, ಜೊತೆಗೆ ಯಾರ್ಯಾರು ಏನೇನು ಒಪ್ಪಂದಗಳನ್ನು ಮಾಡ್ಕೊಂಡ್ರು ಆ ಒಪ್ಪಂದಗಳನ್ನು ಎಷ್ಟರ ಮಟ್ಟಿಗೆ ಗಾಳಿ ತೂರಿದ್ರು. ಅಮೆರಿಕ ಹೇಳಿದಂಥ ಮಾತನ್ನು ತಾನು ನಡೆಸ್ತಾ ಇಲ್ಲ, ಜೊತೆಗೆ ಇರಾನ್ ಕೂಡ ಸುಮ್ಮನೆ ಇಲ್ಲ. ಹೀಗಾಗಿನೇ ಅದರ ಮುಂದುವರೆದ ಭಾಗ, ನೀವು 1 ಸರಿ ಹೊಡಿತೀರಾ, ನಾವು 20 ಸರಿ ಹೊಡಿತೀವಿ ಅಂತ ಟ್ರಂಪ್ ತಿರುಗಿ ಬಿದ್ದಿದ್ದಾರೆ. ಬಹುಶಃ ಅನ್ನಿಸ್ತಾ ಇದೆ ಇಲ್ಲಿಂದ ಮತ್ತೆ ಇದರ ತೀವ್ರತೆ ಜಾಸ್ತಿ ಆದರೂ ಕೂಡ ಅಚ್ಚರಿ ಇಲ್ಲ. ಏನು ಹೇಳಿದ್ರಲ್ಲ ಟ್ರಂಪ್, ಯಾವುದೇ ಕಾರಣಕ್ಕೂ ಈ ಖಮನೆ ಅಂತ್ಯಕ್ರಿಯೆ ಆಗೋ ತನಕ ನಾವು ನಿಮ್ಮ ಮೇಲೆ ದಾಳಿ ಮಾಡಲ್ಲ ಅಂತ, ಅವೆಲ್ಲವನ್ನೂ ಕೂಡ ಗಾಳಿಗೆ ತೂರಲಾಗಿದೆ. ಒಂದು ಮಾತು ಮಾತ್ರ ಸ್ಪಷ್ಟ, ಈ ಯುದ್ಧ ಇಲ್ಲಿಗೆ ನಿಲ್ಲಲ್ಲ. ಏನಂತೀರಿ ರಂಗನಾಥ್? ಇತ್ತೀಚಿನ ಬೆಳವಣಿಗೆಗಳನ್ನ ಜೊತೆಗೆ ನಿನ್ನೆ ನಡೆದಂಥ ದಾಳಿಯನ್ನು ನೋಡ್ತಾ ಇದ್ರೆ ಅಮೆರಿಕಾದ ಅಧ್ಯಕ್ಷೀಯ ಕಚೇರಿಯ ಅನ್ಪ್ರಿಡಿಕ್ಟಬಿಲಿಟಿನ ನಾವು ಇದರಲ್ಲಿ ಊಹೆ ಮಾಡ್ಕೋಬೋದಾಗುತ್ತೆ, ಅಥವಾ ಅನ್ಪ್ರಿಡಿಕ್ಟಿವ್ನ ನಾವಿಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಟ್ರಂಪ್ ಅವರು ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆ ಅಂದರೆ ಬೆಳಗ್ಗೆ ಕೊಟ್ಟಂಥ ಹೇಳಿಕೆಗೂ ಸಂಜೆ ಆಗುವಂಥ ಘಟನೆಗಳಿಗೂ ಸಂಬಂಧವೇ ಇರಲ್ಲ. ಬಹುಶಃ ಇದು ಕೂಡ ಅದರ ಒಂದು ಭಾಗ. ಆದರೆ ಆಗಿರುವಂಥ ಬೆಳವಣಿಗೆಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ರೆ ಮಂಗಳವಾರ ಅಮೆರಿಕಾದ 3 ವಾಣಿಜ್ಯ ಹಡಗುಗಳ ಮೇಲೆ ಏನು ದಾಳಿ ಆಯಿತು, ಇರಾನ್ನ IRGC ಸೇರಿದಂತೆ ಇನ್ನಿತರ ಕಮಾಂಡೋ ಪಡೆಗಳಿಂದ ದಾಳಿ ಆಗಿದೆ ಅನ್ನುವಂಥದ್ದು ಅಮೆರಿಕಾಗೆ ಬರ್ತಾ ಇರುವಂತಹ ಮಾಹಿತಿ, ಜೊತೆಗೆ ಅಮೆರಿಕ ಹೇಳಿಕೆಗೊಂಡಿರುವಂಥದ್ದು ಕೂಡ, ಅಮೆರಿಕ ಕ್ಲೈಮ್ ಮಾಡಿರುವಂಥದ್ದು ಕೂಡ. ಹೀಗಾಗಿ ನೀವು ಮಾಡಿರುವಂಥ ಕೃತ್ಯಕ್ಕೆ ಅಂದರೆ ಒಪ್ಪಂದ ಆದಮೇಲೂ ಕೂಡ ನಮ್ಮ ವಾಣಿಜ್ಯ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿ ದಾಳಿ ಮಾಡಲಾಗಿದೆ ಅನ್ನುವಂಥದ್ದು ಅಮೆರಿಕ ಮಾಡ್ತಾ ಇರುವಂಥ ಆರೋಪ. ಜೊತೆಗೆ ಸಾಗರದಲ್ಲಿ ಮುಕ್ತ ವಾಣಿಜ್ಯ ವಹಿವಾಟಿಗೆ ಜೊತೆಗೆ ಮುಕ್ತ ವಾಣಿಜ್ಯ ಸಾಗಾಣಿಕೆಗೂ ಕೂಡ ಯಾವುದೇ ರೀತಿಯಂಥ ನಿರ್ಬಂಧ ಇರಬಾರ್ದು ಅನ್ನುವಂಥದ್ದು ಕೂಡ ಮೊದಲೇ ಇರುವಂಥದ್ದು, ಅಂದರೆ ಒಪ್ಪಂದದಲ್ಲಿರುವಂಥದ್ದು. ಆ ಒಪ್ಪಂದವನ್ನು ನೀವು ಗೌರವಿಸಿಲ್ಲ ಅನ್ನುವಂಥ ಆರೋಪದಡಿ ಅಮೆರಿಕ ಮತ್ತೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಬಹುಶಃ ಅಮೆರಿಕದ ಈ ಪಾಸನ್ನು ನೋಡ್ತಾ ಇದ್ದಾರೆ, ಸುಮಾರು 1 ತಿಂಗಳ ಅಥವಾ 1.5 ತಿಂಗಳ ಅವಧಿಯ ಒಂದು ಆ ಪಾಸನ್ನು ಅಂದರೆ ಯುದ್ಧದ ವಿರಾಮವನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅಮೆರಿಕ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದ. ಮತ್ತೊಮ್ಮೆ ದಾಳಿ ಮಾಡೋದಕ್ಕೆ ಸಂಬಂಧಪಟ್ಟಂಥ ಅದರಲ್ಲೂ ಕೂಡ ಹರ್ಮೂಸ್ ಭಾಗದಲ್ಲಿ
ನಿನ್ನೆ ನಡೆದಂಥ ದಾಳಿಯನ್ನು ಗಮನಿಸ್ತಾ ಇದ್ದಾರೆ ರಂಗನಾಥ್. ಹರ್ಮೋಸ್ದ ಬಂದರ್ ಅಬ್ಬಾಸ್ ಇರ್ಬೋದು, ಹರ್ಮೋಸ್ ಇರ್ಬೋದು, ಜೊತೆಗೆ ಚಹಬಾರ್ ಇರ್ಬೋದು, ಈ ಥರ ಕರಾವಳಿ ಪ್ರದೇಶದಲ್ಲಿರುವಂಥ ಇರಾನ್ನ ಅತ್ಯಂತ ಪ್ರಮುಖ ಸ್ಥಳಗಳು, ವಿದ್ಯುತ್ ಕೇಂದ್ರಗಳು, ಜೊತೆಗೆ IRGC ಕೇಂದ್ರಗಳು, ಜೊತೆಗೆ ITC ಟವರ್ಗಳು, ಹಾಗೆಯೇ ಹಡಗುಗಳಿಗೆ ಸಿಗ್ನಲ್ ಕೊಡುವಂಥ ಟವರ್ ಸೆಂಟರ್ಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಹೀಗಾಗಿ ಅಮೆರಿಕ ಈ ಒಂದು ಹರ್ಮೂಸ್ ಭಾಗದಲ್ಲಿ ಇರಾನ್ ಹರ್ಮೂಸನ್ನೇ ಮುಂದೆ ಇಟ್ಕೊಂಡು ಇಡೀ ಚಲನವಲನಗಳನ್ನು ಕಂಟ್ರೋಲ್ ಮಾಡ್ತಾ ಇತ್ತು, ಹಡಗುಗಳನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಬಹುಶಃ ಅಮೆರಿಕ ಅದನ್ನೇ ಅಂದರೆ ಹರ್ಮೂಸ್ನ ಯಾವ ರೀತಿ ಶಕ್ತಿ ಇತ್ತು, ಇರಾನ್ ಹರ್ಮೂಸನ್ನು ಮುಂದಿಟ್ಟು ಜಗತ್ತಿಗೆ ಬೆದರಿಕೆ ನೀಡ್ತಾ ಇತ್ತು, ಅದನ್ನ ಟಾರ್ಗೆಟ್ ಮಾಡಿ ಬಹುಶಃ ಇವತ್ತೊಂದು ಈ ದಾಳಿಯನ್ನು ಮಾಡಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಮುಂದೋಗುತ್ತೆ? ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಅಮೆರಿಕದ ಅಧ್ಯಕ್ಷರು, ನಾವು ಜಾಸ್ತಿ ದಾಳಿಯನ್ನು ಮುಂದುವರಿಸಲ್ಲ, ಬೇಗ ಮುಗಿಸ್ತೀವಿ ಅಂತ. ಬಟ್ ಅಮೆರಿಕದ ಇತ್ತೀಚಿನ ದಿನಗಳ ದಾಳಿಯನ್ನು ಅಥವಾ ಅವರ ಹೇಳಿಕೆಗಳನ್ನು ಗಮನಿಸ್ತಾರೆ, ನಿಜಕ್ಕೂ ಬೇಗ ಅಂತ್ಯವಾಗತ್ತಾ? ಅದು ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಹರ್ಮೂಸ್ನಲ್ಲಿ ಮತ್ತೆ ಎಸ್ಕಲೇಟ್ ಆದರೆ ಭಾರತಕ್ಕೂ ಕೂಡ ಇದರಿಂದ ಸಾಕಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಫೆಬ್ರವರಿ 28ನೇ ತಾರೀಕು ಖಮನೆ ಹತ್ಯೆ ಆಗಿದ್ರು. ಫೆಬ್ರವರಿ 28ನೇ ತಾರೀಕು ನೋಡಿ, ಇವತ್ತವರ ಅಂತ್ಯಕ್ರಿಯೆ, ಅಂದರೆ 125ಕ್ಕೂ ಹೆಚ್ಚು ದಿನಗಳ ನಂತರ ಅವರ ಅಂತ್ಯಕ್ರಿಯೆ. ಶವವನ್ನ ಕೆಡದನೆ ಇರೋ ರೀತಿಯಲ್ಲಿ ಇಡಲಾಗಿತ್ತು. ಮಷಾದ್ ನಗರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ.